ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋವಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಇಂಡಿಯನ್ ಕೋಸ್ಟ್ ಗಾರ್ಡ್ನ ಹುದ್ದೆಗಳು ಖಾಲಿ ಇದ್ದು ಅಸಿಸ್ಟೆಂಟ್ ಕಮಾಂಡರ್ಸ್ ಜನರಲ್ ಡ್ಯೂಟಿ, ಟೆಕ್ನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಹುದ್ದೆಗಳು ಖಾಲಿ ಇದ್ದು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತವೆ. ಹಾಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು 5 ಡಿಸೆಂಬರ್ 2024 ಬೆಳಗ್ಗೆ 11 ಗಂಟೆಯಿಂದ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ 24 ಡಿಸೆಂಬರ್ 2024 ಸಂಜೆ 5:30ಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹಾಗೂ ಸಮಯ ಆಗಿರುತ್ತದೆ. ಇನ್ನು ಈ ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳಾಗಿದ್ದು, ಕೋಸ್ಟ್ ಗಾರ್ಡ್ನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು #joinindiacoastguard.cdac.in ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಜನರಲ್ ಡ್ಯೂಟಿಯ ಹುದ್ದೆಗೆ ಕನಿಷ್ಠ 21 ವರ್ಷದಿಂದ ಗರಿಷ್ಠ 25 ವರ್ಷದ ಒಳಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಈ ಹುದ್ದೆಯ ಅಭ್ಯರ್ಥಿಗಳಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. ಇನ್ನು ಈ ಹುದ್ದೆಗೆ ಮೇಲ್ ಅಭ್ಯರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಹಾಗೆ ಡಿಗ್ರಿ ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಇಂಟರ್ಮೀಡಿಯೇಟ್ ಅಥವಾ ಸೆಕೆಂಡ್ PUC ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಇನ್ನು ಎರಡನೇದಾಗಿ ಟೆಕ್ನಿಷಿಯನ್ನಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕ್ಸ್ ಈ ಹುದ್ದೆಗೆ ಕೂಡ 21 ವರ್ಷದಿಂದ 25 ವರ್ಷದ ಒಳಗಿರುವಂತಹ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮೇಲ್ ಅಭ್ಯರ್ಥಿ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಇಂಜಿನಿಯರಿಂಗ್ ಡಿಗ್ರಿ ಆಗಿರುವಂತಹ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮೆಕ್ಯಾನಿಕಲ್ ಅಥವಾ ಮೆರೀನ್ ಅಥವಾ ಆಟೋಮೊಬೈಲ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, 5 years ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. ಇನ್ನು ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ಅಪ್ ಟು ಇಂಟರ್ಮೀಡಿಯೇಟ್ ಅಥವಾ ಸೆಕೆಂಡ್ PUC ಎಜುಕೇಷನ್ ಅಥವಾ ಈಕ್ವಲೆಂಟ್ ಆಗಿರುವಂಥ ಕ್ಯಾಂಡಿಡೇಟ್ ಮತ್ತು ಕಂಪ್ಲೀಟ್ ಗ್ರ್ಯಾಜುಯೇಷನ್ ಆಫ್ಟರ್ ಡಿಪ್ಲೊಮೊ ಅಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. SC/ST ಅಭ್ಯರ್ಥಿಗಳಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೆ OBC ಅಭ್ಯರ್ಥಿಗಳಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಇದ್ದು, ಈ ಕ್ವಾಲಿಫಿಕೇಷನ್ನ ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಎಲಿಜಿಬಲ್ ಆಗಿರುತ್ತಾರೆ. ಮತ್ತು ರಿಜಿಸ್ಟ್ರೇಷನ್ನ ಸಮಯದಲ್ಲಿ ಕೇಳುವಂಥ ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ರಿಜಿಸ್ಟ್ರೇಷನ್ ನಂಬರ್, ರೋಲ್ ನಂಬರ್ ಇವುಗಳನ್ನೆಲ್ಲ ನೀಡಿ ರಿಜಿಸ್ಟ್ರೇಷನ್ ಆಗಬೇಕಾಗಿರುತ್ತದೆ. ಇನ್ನು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಆದಂಥ ಅಭ್ಯರ್ಥಿಗಳನ್ನು ಮಾತ್ರ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3ಗೆ ಸೆಲೆಕ್ಷನ್ ಆಗುತ್ತಾರೆ. ಇನ್ನು ಎಷ್ಟು ಹುದ್ದೆ ಇದೆ ಅಂತ ನೋಡೋದಾದರೆ, ಜನರಲ್ ಡ್ಯೂಟಿಯ ಒಟ್ಟು 110 ಹುದ್ದೆಗಳು ಖಾಲಿ ಇದ್ದು, ಟೆಕ್ನಿಕಲ್ನ ಹುದ್ದೆಗೆ 30 ಹುದ್ದೆಗಳು ಖಾಲಿ ಇವೆ. ಒಟ್ಟು 140 ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ 140 ಹುದ್ದೆಗಳನ್ನು ಕೆಲವು ವರ್ಗಗಳಿಗೆ ಇಷ್ಟಿಷ್ಟು ಎಂದು ಮೀಸಲಾತಿ ನೀಡಲಾಗಿದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಮೊದಲೇ ಈ ಹುದ್ದೆಯನ್ನು ಮಾಡಿರುವಂಥ ಅಥವಾ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಎಲಿಜಿಬಲ್ ಆಗಿರುವುದಿಲ್ಲ. ಮತ್ತು ಅರೆಸ್ಟೆಡ್ ಅಥವಾ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಎಲಿಜಿಬಲ್ ಆಗುವುದಿಲ್ಲ. ಹಾಗೆ ಈ ಹುದ್ದೆಗೆ ಓದುತ್ತಿರುವ ಅಂದರೆ ಫೈನಲ್ ಇಯರ್ಸ್ ಅಥವಾ ಫೈನಲ್ ಸೆಮಿಸ್ಟರ್ ಡಿಗ್ರಿ ಓದುತ್ತಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮತ್ತು ಯಾವ ಬ್ಯಾಕ್ಲಾಗ್ ಇಲ್ಲದೇ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಓದುತ್ತಿರುವ ಸ್ಟೂಡೆಂಟ್ಗಳು ಏನಾದರೂ ಅರ್ಜಿ ಸಲ್ಲಿಸಿದಲ್ಲಿ, ಫೈನಲ್ ಇಯರ್ ಸ್ಟೂಡೆಂಟ್ ಏನಾದರೂ ಅರ್ಜಿ ಸಲ್ಲಿಸದಿದ್ದಲ್ಲಿ, ಡಿಗ್ರಿ 3 ವರ್ಷ ಇದ್ದು ಸೆಕೆಂಡ್ ಇಯರ್ ಮಾರ್ಕ್ಶೀಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಅಥವಾ 4 ವರ್ಷ ಇದ್ದರೆ ಡಿಗ್ರಿ, ಥರ್ಡ್ ಇಯರ್ ಮಾರ್ಕ್ಶೀಟನ್ನು ಸಬ್ಮಿಟ್ ಮಾಡಬೇಕಾಗಿರ್ತದೆ. ಇನ್ನು ಸೆಮಿಸ್ಟರ್ ಕೋರ್ಸ್ ರೂಪದಲ್ಲಿ ಇದ್ದರೆ 6 ಸೆಮಿಸ್ಟರ್ ಓದುತ್ತಿರುವಂಥ ಅಭ್ಯರ್ಥಿ ಆದರೆ 5th ಸೆಮಿಸ್ಟರ ಮಾರ್ಕ್ಶೀಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ.
ಅಥವಾ 4 ಇಯರ್ಸ್ ಡಿಗ್ರಿ ಆಗಿದ್ದರೆ 7th ಸೆಮಿಸ್ಟರ್ ಮಾರ್ಕ್ಶೀಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಇನ್ನು ಸೆಲೆಕ್ಷನ್ನ ಪ್ರೊಸೆಸ್ಸು 1ರಿಂದ 5 ಸ್ಟೇಜ್ನಲ್ಲಿ ಇದ್ದು, ಫಸ್ಟ್ ಸ್ಟೇಜ್ ಕೋಸ್ಟ್ ಗಾರ್ಡ್ ಕಾಮನ್ ಅಸಿಸ್ಟೆಂಟ್ ಅಡ್ಮಿಷನ್ ಟೆಸ್ಟ್ನ ಆಗಿರುತ್ತದೆ. ಹಾಗೂ ಫಸ್ಟ್ ಸ್ಟೆಪ್ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಇದ್ದು MCQ ಕ್ವೆಶನ್ಗಳಾಗಿರುತ್ತವೆ ಹಾಗೂ 2 hours ಟೆಸ್ಟ್ ಇರುತ್ತದೆ. ಇನ್ನು ಯಾವ ಸಬ್ಜೆಕ್ಟ್ಗಳೆಂದರೆ ಇಂಗ್ಲೀಷ್, ರೀಸನಿಂಗ್ ಆ್ಯಂಡ್ ನ್ಯೂಮರಿಕಲ್ ಅಬಿಲಿಟಿ, ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್, ಜನರಲ್ ನಾಲೆಡ್ಜ್ ಬಗ್ಗೆ ಇರುತ್ತವೆ. ಇನ್ನು ಎಲ್ಲ ಸಬ್ಜೆಕ್ಟ್ನ ಒಂದೊಂದು ಸಬ್ಜೆಕ್ಟ್ನಲ್ಲಿ 25 ಕ್ವೆಶನ್ಗಳಿದ್ದು 2 hours ಎಕ್ಸಾಮ್ ಟೈಮ್ ನೀಡುತ್ತಾರೆ. ಇನ್ನು ಸ್ಟೇಜ್ 2 ಪ್ರಿಲಿಮಿನರಿ ಸೆಲೆಕ್ಷನ್ ಬೋರ್ಡ್ ಆಗಿದ್ದು, ಫಸ್ಟ್ ಸ್ಟೇಜ್ನಲ್ಲಿ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಸ್ಟೇಜ್ 2ಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಇನ್ನು 3ನೇ ಸ್ಟೇಜ್ ಆಗಿ ಕ್ಯಾಂಡಿಡೇಟ್ ವೆರಿಫಿಕೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಅಲಾಟ್ಮೆಂಟ್ ಆಫ್ ಸೆಂಟರ್ಸ್. ಇನ್ನು 3ನೇ ಸ್ಟೇಜ್ ಫೈನಲ್ ಸೆಲೆಕ್ಷನ್ ಬೋರ್ಡ್. 4ನೇ ಸ್ಟೇಜ್ ಮೆಡಿಕಲ್ ಎಕ್ಸಾಮಿನೇಷನ್. ಇನ್ನು 5ನೇ ಸ್ಟೇಜ್ ಇಂಡಕ್ಷನ್ ಆಗಿದ್ದು, ರಿಸಲ್ಟ್ ಕ್ಲಿಯರೇಷನನ್ನು 30 ದಿನಗಳಲ್ಲಿ ನೀಡಲಾಗುತ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಮೊದಲು ಆನ್ಲೈನ್ಗೆ ಹೋಗಿ ಇಲ್ಲಿ ಕಾಣಿಸಿರೋ ವೆಬ್ಸೈಟ್ಗೆ ಭೇಟಿ ನೀಡಿ ಇಮೇಲ್ ಮತ್ತು ಫೋನ್ ನಂಬರನ್ನು ನೀಡಿ ರಿಜಿಸ್ಟ್ರೇಷನ್ ಆಗಬೇಕು. ತದಾದ ನಂತರ ಜನರಲ್ ಡ್ಯೂಟಿ ಮತ್ತು ಟೆಕ್ನಿಕಲ್ ಬ್ರಾಂಚ್ನ ಯಾವುದು ಬೇಕು ಅನ್ನೋದನ್ನ ಸೆಲೆಕ್ಷನ್ ಮಾಡಿ ಮತ್ತು ಅದಕ್ಕೆ ಕೇಳುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀಡಬೇಕಾಗುತ್ತದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಡಿಗ್ರಿ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಓದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಒಂದು ವೇಳೆ ಒಬ್ಬ ಅಭ್ಯರ್ಥಿಯು 2ರಿಂದ 3 ಅಪ್ಲಿಕೇಶನ್ಗಳನ್ನು ಹಾಕಿದಲ್ಲಿ ಲೇಟೆಸ್ಟ್ ಅಪ್ಲಿಕೇಶನನ್ನು ಕನ್ಸಿಡರ್ ಮಾಡಲಾಗುತ್ತದೆ ಮತ್ತು ಫೀಸ್ ರೀಫಂಡಬಲ್ ಆಗಿರುವುದಿಲ್ಲ. ಇನ್ನು ಅಪ್ಲಿಕೇಶನ್ ಅಪ್ಲೈ ಮಾಡುವ ಸಮಯದಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಗಳೆಂದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತದೆ. ಹಾಗೆ ಲೈವ್ ಇಮೇಜ್ ಕ್ಯಾಪ್ಚರ್ ಮಾಡಬೇಕಾಗಿರುತ್ತದೆ. ಇನ್ನು ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂದರೆ ಸಿಗ್ನೇಚರ್, ಸ್ಕ್ಯಾನ್ಡ್ ಇಮೇಜ್, ಸ್ಕ್ಯಾನ್ಡ್ ಕ್ಲಿಯರ್ ಲೆಫ್ಟ್ ಆ್ಯಂಡ್ ರೈಟ್ ಥಂಬ್ ಇಂಪ್ರೆಷನ್, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, 10th ಕ್ಲಾಸ್ ಮಾರ್ಕ್ ಶೀಟ್ ಆರ್ ಡೇಟ್ ಆಫ್ ಬರ್ತ್, ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಆರ್ ಡ್ರೈವಿಂಗ್ ಲೈಸೆನ್ಸ್, ಸರ್ವಿಸ್ ಸರ್ಟಿಫಿಕೇಟ್ ಆರ್ NOC ಸರ್ಟಿಫಿಕೇಟ್, ವೈಲೆನ್ಸ್ ಸರ್ಟಿಫಿಕೇಟ್, ಡೊಮಿಕ್ಲೈನ್ ಸರ್ಟಿಫಿಕೇಟ್ ಇವುಗಳನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ನೀವೇನಾದರೂ ಶಾರ್ಟ್ ಲಿಸ್ಟ್ ಆಗಿ ಸ್ಟೇಜ್ 2 ಅಲ್ಲಿರುವಂಥ ಅಭ್ಯರ್ಥಿಗಳಾದರೆ 10th ಅಥವಾ ಮ್ಯಾಟ್ರಿಕ್ಯುಲೇಷನ್ ಮಾರ್ಕ್ಶೀಟ್ ಮತ್ತು ಸರ್ಟಿಫಿಕೇಟ್, 2nd PUC ಮಾರ್ಕ್ಶೀಟ್, ಸರ್ಟಿಫಿಕೇಟ್, ಡಿಪ್ಲೊಮೊ ಇಯರ್ ವೈಸ್, ಸೆಮಿಸ್ಟರ್ 3 ಸೆಮಿಸ್ಟರ್ ವೈಸ್ ಮಾರ್ಕ್ಶೀಟ್ ಆ್ಯಂಡ್ ಸರ್ಟಿಫಿಕೇಟ್, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, ಸೆಮಿಸ್ಟರ್ 3 ಸೆಮಿಸ್ಟರ್ ಮಾರ್ಕ್ಶೀಟ್, ಒರಿಜಿನಲ್ ಪ್ರಿವಿಯಸ್ ಸರ್ಟಿಫಿಕೇಟ್, ಫೈನಲ್ ಸೆಮಿಸ್ಟರ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು NOC ಸರ್ಟಿಫಿಕೇಟನ್ನು ನೀಡಬೇಕಾಗಿರುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರೋಂಥದ್ದಾಗಿದ್ದರೆ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಆ ಗ್ರೂಪ್ ಕೂಡ ಜಾಯ್ನ್ ಆಗಿ. ಈ ಗ್ರೂಪ್ನ ಲಿಂಕನ್ನು ನಮ್ಮ ಬಯೋದಲ್ಲಿ ನೀಡಲಾಗಿರುತ್ತದೆ. ಇನ್ನು ನೀವು ಅಪ್ಲೋಡ್ ಮಾಡುವ ಡಾಕ್ಯುಮೆಂಟ್ಗಳು JPG ಮತ್ತು JPG ಈ ಫಾರ್ಮ್ಯಾಟ್ನಲ್ಲಿ ಇರಬೇಕಾಗುತ್ತದೆ. ಹಾಗೂ ತಮ್ಮ ಸಿಗ್ನೇಚರ್ನ ಫೋಟೋ ಕಾಪಿಯು 10 KB ಇಂದ 100 KB ಒಳಗೆ ಇರಬೇಕಾಗುತ್ತದೆ. ಮತ್ತು ಬೇರೆ ಇನ್ನುಳಿದ ಎಲ್ಲ ಡಾಕ್ಯುಮೆಂಟ್ಗಳ ಸೈಜ್ 50 KB ಇಂದ 150 KB ಒಳಗಡೆ ಇರಬೇಕಾಗುತ್ತದೆ. SC ST OBC ಅಭ್ಯರ್ಥಿಗಳಾದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಎಕನಾಮಿಕಲಿ ವೀಕ್ ಇರುವ ಸೆಕ್ಷನ್ನ ಅಭ್ಯರ್ಥಿಗಳು ಇನ್ಕಮ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. OBC ಸರ್ಟಿಫಿಕೇಟ್. ಇನ್ನು ನೀವು ಅಪ್ಲೋಡ್ ಮಾಡುವ ಡಾಕ್ಯುಮೆಂಟ್ಗಳು ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇರಬೇಕಾಗುತ್ತದೆ. ಇನ್ನು ಎಕ್ಸಾಮಿನೇಷನ್ ಫೀಸ್ ಬಂದು ಎಲ್ಲ ಅಭ್ಯರ್ಥಿಗಳಿಗೂ 300 ರೂಪಾಯಿ ಆಗಿದ್ದು, ಇನ್ನು ಈ ಫೀಸ್ ರೀಫಂಡಬಲ್ ಆಗಿರುವುದಿಲ್ಲ. ಅಭ್ಯರ್ಥಿಗಳಿಗೆ ಏನಾದರೂ ಕ್ಲಾರಿಫಿಕೇಷನ್ ಅಥವಾ ಏನಾದರೂ ಇದ್ದರೆ, ಎಲಿಜಿಬಿಲಿಟಿ ಮತ್ತು ಸೆಲೆಕ್ಷನ್ನ ಕ್ಲಾರಿಟಿ ಬೇಕಾದರೆ ಈ ಫೋನ್ ನಂಬರ್ ಹಾಗೂ ಈ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತದೆ. ಪೇಮೆಂಟ್ ಇಶ್ಯೂ ಏನಾದರೂ ಇದ್ದಲ್ಲಿ ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ ಏನಾದರೂ ತೊಂದರೆ ಇದ್ದಲ್ಲಿ ಈ ಇಮೇಲ್ ID ಮತ್ತು ಈ ಟೆಲಿಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತದೆ. ಇನ್ನು ಇವೆರಡು ಹುದ್ದೆಗೆ ಶೆಡ್ಯೂಲ್ನ ಪ್ರಕಾರ ಎಕ್ಸಾಮಿನೇಷನ್ ಇದ್ದು, ಸ್ಟೇಜ್ 1ಗೆ 25 ಫೆಬ್ರವರಿ ಆಗಿರುತ್ತದೆ.
ಸ್ಟೇಜ್ 2ಗೆ ಮಾರ್ಚ್ 25 ಆಗಿರುತ್ತದೆ. ಸ್ಟೇಜ್ 3ನ ಅಭ್ಯರ್ಥಿಗಳಿಗೆ ಏಪ್ರಿಲ್ ಅಥವಾ ಅಕ್ಟೋಬರಲ್ಲಿ ಇರುತ್ತದೆ. ಸ್ಟೇಜ್ 4ನ ಅಭ್ಯರ್ಥಿಗೆ ಮೇ ಅಥವಾ ನವೆಂಬರಲ್ಲಿ ಇರುತ್ತದೆ. ಸ್ಟೇಜ್ 5ನ ಅಭ್ಯರ್ಥಿಗೆ ಡಿಸೆಂಬರ್ನಲ್ಲಿ ಎಕ್ಸಾಮಿನೇಷನ್ ಇರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ಟ್ಯಾಟೂ ಇರುವಂತಿಲ್ಲ. ಬಾಡಿ ಅಥವಾ ಹ್ಯಾಂಡ್ ಎಲ್ಲಿ ಕೂಡ ಟ್ಯಾಟೂ ಇರುವಂತಿಲ್ಲ. ಇನ್ನು ಈ ಹುದ್ದೆಗೆ ಆಯ್ಕೆಯಾಗಿ ಟ್ರೈನಿಂಗ್ಗೆ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಒಟ್ಟು 44 ವೀಕ್ಗಳವರೆಗೆ ಟ್ರೈನಿಂಗ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಅಸಿಸ್ಟೆಂಟ್ ಕಮಾಂಡೆಂಟ್ನ ಅಭ್ಯರ್ಥಿಗೆ ಪೇ ಲೆವೆಲ್ 10 ಆಗಿದ್ದು ಬೇಸಿಕ್ ಪೇ 56,100 ರೂಪಾಯಿಯಿಂದ ಶುರುವಾಗುತ್ತದೆ. ಡೆಪ್ಯೂಟಿ ಕಮಾಂಡೆಂಟ್ಗೆ 67,000 ಮಾಸಿಕ ವೇತನವಿರುತ್ತದೆ. ಕಮಾಂಡೆಂಟ್ಗೆ 78,000 ಮಾಸಿಕ ವೇತನವಿರುತ್ತದೆ. ಕಮಾಂಡೆಂಟ್ಗೆ 1,23,000 ಬೇಸಿಕ್ ಪೇ ಆಗಿರುತ್ತದೆ. ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ಗೆ 1,31,000 ಬೇಸಿಕ್ ಪೇ ಆಗಿರುತ್ತದೆ. ಇನ್ಸ್ಪೆಕ್ಟರ್ ಜನರಲ್ಗೆ 1,44,000 ಬೇಸಿಕ್ ಪೇ ಆಗಿರುತ್ತದೆ. ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ 1,82,000 ಬೇಸಿಕ್ ಪೇ ಆಗಿರುತ್ತದೆ. ಡೈರೆಕ್ಟರ್ ಜನರಲ್ನ ಹುದ್ದೆಗೆ 2,25,000 ಬೇಸಿಕ್ ಪೇ ಆಗಿರುತ್ತದೆ. ಬೇಸಿಕ್ ಪೇ ಜೊತೆಗೆ ಅದರ್ ಬೆನಿಫಿಟ್ಗಳ ಇದ್ದು ಮೆಡಿಕಲ್ ಕವರ್, ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಡಿಪಾರ್ಟ್ಮೆಂಟ್ ಪೇರೆಂಟ್ಸ್, ಹೌಸ್ ರೆಂಟ್ ಅಲವೆನ್ಸಸ್ ಕೂಡ ಇರುತ್ತದೆ. 45 days ಅರ್ನ್ಡ್ ಲೀವ್ ಆ್ಯಂಡ್ 8 days ಯೂಶುವಲ್ ಲೀವ್ ಎವ್ರಿ ಇಯರ್ ವಿತ್ ಲೀವ್ ಟ್ರಾವೆಲ್ ಕನ್ವೀನಿಯನ್ಸ್ ಮತ್ತು 1,25,00,000ವರೆಗೆ ಇನ್ಶೂರೆನ್ಸ್ ಕವರ್ ಆಗುತ್ತದೆ. ಪೆನ್ಷನ್ ಸ್ಕೀಮ್ ಇರುತ್ತದೆ. ಗ್ರ್ಯಾಟ್ಯುಟಿ ರಿಟೈರ್ಮೆಂಟ್, ಕ್ಯಾಂಟೀನ್ ಫೆಸಿಲಿಟಿ ಇರುತ್ತದೆ. ಲರ್ನ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ವೇರಿಯಸ್ ಸ್ಪೋರ್ಟ್ಸ್ ಆ್ಯಂಡ್ ಅಡ್ವೆಂಚರ್, ECHS ಮೆಡಿಕಲ್ ಫಿಟ್ನೆಸ್ ಆ್ಯಂಡ್ ರಿಟೈರ್ಮೆಂಟ್, ಪ್ರಾವಿಷನ್ ಆಫ್ ಫ್ರೀ ರೇಷನ್ ಅಥವಾ ರೇಷನ್ ಮನಿ ಅಲವೆನ್ಸಸ್ ಕೂಡ ಇರುತ್ತದೆ. ಹಾಗೆ ಈ ವಿಡಿಯೋಯಿಂದ ಏನಾದರೂ ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋಂಥ ಫ್ರೆಂಡ್ಸ್ಗೆ ಮತ್ತು ಎಲ್ಲರಿಗೂ ಗ್ರೂಪ್ಗಳಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಮೂಲಕ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಆದಷ್ಟು ನ್ಯೂ ಜಾಬ್ ನೋಟಿಫಿಕೇಷನ್ಗಳನ್ನು ನಿಮಗೆ ತಲುಪಿಸಲು ಪ್ರಯತ್ನ ಮಾಡುತ್ತೇನೆ. ಅದಕ್ಕೋಸ್ಕರ ಆದರೂ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಎಲ್ಲ ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು.